ಹಾಯ್ ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಮೊದಲನೇದಾಗಿ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಂದರೆ ಗೊತ್ತಾಗಿರುತ್ತೆ ನಿಮಗೆ, ಇದು ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಇನ್ನು ಮಾಮೂಲಿ ಅಂದರೆ ಗಣೇಶ ಹಬ್ಬದ ದಿನವೇ ನಾವು ಹುತ್ತಕ್ಕಿರ್ಬೋದು ಮತ್ತು ನಾಗರಕಲ್ಗೆಲ್ಲ ಹಾಲು ಹಾಕ್ತಕ್ಕಂಥದ್ದು. ಇನ್ನು ಮಕ್ಳಿಗೂ ಆ್ಯಸ್ ಯೂಶ್ವಲ್ ರಜಾ ಇದಲ್ವ ಗಣೇಶ ಹಬ್ಬದ ದಿನ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆನೇ ತಟ್ಟೆಗೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಇನ್ನು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಇನ್ನು ಪೂಜೆಗೆ ಹೊರಟ್ವಿ. ನಮಗೆ ನಿಯರಲ್ಲೇ ಇದೆ, ತುಂಬ ಹತ್ತಿರದಲ್ಲೇ ನಮಗೆ ಈಗ ಅಂದರೆ ಹೊಸ ಮನೆಗೆ ತುಂಬ ಹತ್ರ, ಅಂದರೆ ಗೌರ್ಮೆಂಟ್ ಸ್ಕೂಲ್ ಇದೆ ಅಲ್ವ, ಗೌರ್ಮೆಂಟ್ ಸ್ಕೂಲ್ ಹತ್ರನೇ ನಾಗರಕಲ್ಲಿರ್ತಕ್ಕಂಥದ್ದು. ಸೊ ಇಲ್ಲಿ ಪೂಜೆ ಮಾಡೋದು. ಆ್ಯಕ್ಚುಲಿ ನಾನು ಏನು ಹೇಳ್ಬೋದು ಅಂದರೆ, ನಮ್ಮ ಮನೆಗಳಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ನಾಗರಕಲ್ಗೆ ಸೊಸೆದಿರು ಪೂಜೆ ಮಾಡಲ್ಲ. ಅದು ಮುಂಚೆಯಿಂದ ಬಂದಿರತಕ್ಕಂಥ ಪದ್ಧತಿ ಅಂತೆ. ಹೆಣ್ಮಕ್ಳು ಮತ್ತು ಗಂಡಸರು ಅಂದರೆ ಗಂಡು ಮಕ್ಳು ಏನಿರ್ತಾರೆ ಅವರು ಮತ್ತು ಆ ಮನೆ ಹೆಣ್ಮಕ್ಳು ಮಾತ್ರ ಪೂಜೆ ಮಾಡಬೇಕು. ಸೊಸೆದಿರು, ಆ ಮನೆಗೆ ಹೋಗಿರ್ತಕ್ಕಂಥ ಸೊಸೆದಿರು ಯಾವುದೇ ಕಾರಣಕ್ಕೂ ಪೂಜೆ ಮಾಡಲ್ಲ. ಹಾಗೆ ಆ ದೇವ್ರಿಗೆ ಅಂದ್ಬಿಟ್ಟು ಅಂದರೆ ನಾಗರ ಏನಿದೆ ನಾಗರಕಲ್ಗೆ ಸೀರೆ ಅಥವಾ ಏನಾದರೂ ಇಡ್ತೀವಲ್ವ, ಸೀರೆನೋ ಬ್ಲೌಸ್ ಏನಾದರೂ ಇಟ್ಟಿದ್ರು ಅದು ಕೂಡ ನಾವು ಕಟ್ಕೊಳ್ಳೋ ಹಾಗಿಲ್ಲ, ನಾವು ಉಟ್ಕೊಳ್ಳಬಾರ್ದು, ಅದು ಹೆಣ್ಮಕ್ಳಿಗೆ ಕೊಡಬೇಕು, ಈ ಥರ ಪದ್ಧತಿ. ಇದು ಏನಕ್ಕೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಹಂಗಾಗ್ಬಿಟ್ಟು ಇನ್ನು ನಾವು ಹೆಣ್ಮಕ್ಳ ಹತ್ರ ಅಂದರೆ ನಮ್ಮ ಚಿಕ್ಕನಾದಿನಿ ಅವರು ಬರಬೇಕಿತ್ತು, ಬರ್ತೀವಿ ಅಂತ ಹೇಳಿದರು. ಬಟ್ ಅವ್ರಿಗೆ ಸಮ್ ರೀಸನ್ಸಿಂದ ಮತ್ತು ಈ ಹಬ್ಬ ಮುಗಿದ ನೆಕ್ಸ್ಟ್ ಡೇನೇ ಮತ್ತು ಒಂದು ಬಳೆ ಶಾಸ್ತ್ರ, ಮದುವೆ ಈ ಥರ ಎಲ್ಲ ಇರೋದ್ರಿಂದ ಆವಾಗೂ ಮತ್ತು ಈಗ ಎಲ್ಲ ಬರೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅವರು ಕೂಡ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಪ್ರತಿ ವರ್ಷ ಅವರೇ ಬಂದು ಪೂಜೆ ಮಾಡಿಕೊಡ್ತಿದ್ರು. ಹಾಗಾಗಿ ಈ ಸರಿ ನಾವು ಸುಕ್ಷ ಮತ್ತು ಹಿತೈಷಿ ನಮ್ಮ ಮನೆಯವರು ಇವ್ರು 3 ಜನ ಪೂಜೆ ಮಾಡ್ತಾಯಿದ್ದಾರೆ. ನಾವು ಸುಮ್ಮನೆ ಹೇಳ್ತಾ ಇದ್ದೀವಿ ಅಷ್ಟೇ, ಈ ಥರ ಮಾಡಿ ಅಂತ. ಬಟ್ ನಾವು ಯಾವುದೇ ಕಾರಣಕ್ಕೂ ಅರ್ಶಿನ ಕುಂಕುಮ ಇಡೋದಾಗಲಿ, ಹಾಲು ಹಾಕೋದಾಗಲಿ, ದಾರ ಸುತ್ತೋದಾಗಲಿ ಏನೂ ಮಾಡಬಾರ್ದು. ಏನಕ್ಕೆ ಅಂತ ಅಂದರೆ ಮುಂಚೆ ನನಗೆ ಗೊತ್ತಿರೋ ಅಷ್ಟೇ ನಾನು ಹೇಳ್ತೀನಿ. ಮುಂಚೆ ನಮ್ಮ ಅತ್ತೆ ಹೇಳಿದರು ಇದನ್ನು ನನಗೆ. ಹಾಗಾಗಿ ಯಾವಾಗೂ ಅಂದರೆ ಸುಮಾರು ತಲೆ ಅಂದರೆ ಒಂದು 3-4 ತಲೆ ನಮ್ಮ ಅತ್ತೆ, ಅವರತ್ತೆ ಈ ಥರ ಆ ಟೈಮಲ್ಲಿ ಯಾವಾಗೋ ಪಾಯಸ ಮಾಡಿ, ಇದೇ ಹಬ್ಬದ ದಿನ ಪಾಯಸ ಮಾಡಿಬಿಟ್ಟು ಪಾಯಸದ ಪಾತ್ರೆ ಏನಿರುತ್ತೆ ಅದು ಇಳಿಸಿದಾಗ ಅದ್ರ ಕೆಳಗಡೆ ಹಾವಿತ್ತಂತೆ. ಸೊ ಅದ್ರದ್ದು ಏನೋ ಶಾಪ ಅಂತ, ಅಂದರೆ ಆ ಬಿಸಿ ಪಾಯಸದ ಪಾತ್ರೆ ಇಳಿಸಿದಾಗ ಹಾವಿನ ಮೇಲೆ ಅದು ಖಂಡಿತ ಹಾವೆಲ್ಲ ಸುಟ್ಟೋಗಿರುತ್ತಲ್ವ. ಸೊ ಅದ್ರದ್ದೇನೋ ಶಾಪ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಅಷ್ಟು ಕರೆಕ್ಟಾಗಿ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಅಷ್ಟೇ. ಬಟ್ ಅಷ್ಟು ಮಾತ್ರ ತಿಳ್ಕೊಂಡಿದ್ದೀನಿ. ಬಟ್ ಇನ್ನೂ ಏನಾದರೂ ರೀಸನ್ಸ್ ಇದೆಯಾ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಇಷ್ಟು ಗೊತ್ತಿರೋದು ನಾನು ಹೇಳಿದ್ದೀನಿ. ಸೊ ಹಂಗಾಗ್ಬಿಟ್ಟು ಇನ್ನು ನಮ್ಮ ಮನೆಯಲ್ಲಿ ಹೆಣ್ಮಕ್ಳನ್ನೇ ಪೂಜೆ ಮಾಡ್ತಕ್ಕಂಥದ್ದು. ಆವಾಗಿಂದ ಏನೋ ಅದೇ ಹಾವು ಅಂದರೆ ಶಾಪ ಹಾಕಿರೋದು, ಸೊಸೆನಂತ ಇಳಿಸಿದ್ದು ಆ ಪಾತ್ರೆನ. ಹಾಗಾಗ್ಬಿಟ್ಟು ಸೊಸೆದಿರಿಗೆ ಶಾಪ ಹಾಕಿರೋದು ಅಂತ. ಹಾಗಾಗಿ ನಾವಿನ್ನೇನು ಪೂಜೆ ಮಾಡಲ್ಲ. ಸೊ ಎಲ್ಲ ರೆಡಿ ಮಾಡಿಕೊಡ್ತೀವಿ, ಎಲ್ಲ ಮಾಡ್ತೀವಿ. ಅದೇನು ಪೂಜೆ ಮಾಡೋದು ಮಾತ್ರ ಹೆಣ್ಮಕ್ಳು. ಇಲ್ಲಿ ನೋಡ್ಬೋದು ಹಿತೈಷಿನು ಮತ್ತು ಸುಕ್ಷ ಒಂದೇ ಥರ ಡ್ರೆಸ್ ಹಾಕಿದ್ದಾರೆ. ಅಂದರೆ ಆ್ಯಕ್ಚುಲಿ ಸುಕ್ಷಂಗೆ ನಾನು ಬೇರೆ ಥರ ಡ್ರೆಸ್ ತೆಗೆದಿಟ್ಟಿದ್ದೆ. ಇನ್ನು ಹಿತೈಷಿ ಈ ಡ್ರೆಸ್ ಹಾಕ್ಕೊಂಡು ಬಂದು ಹೇಳಿದ್ಲು. ಅಂದರೆ ಅವಳು ಹಾಕ್ಕೊಂಡು ಬಂದ ತಕ್ಷಣ ಚಿಕ್ಕಮ್ಮ ಹಿತೈಷಿಗೂ ಸುಕ್ಷಂಗೂ ಇದೇ ಥರ ಡ್ರೆಸ್ ಹಾಕು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಇನ್ನು ಹಿತೈಷಿಗೂ ಸುಕ್ಷಂಗೂ ಅದೇ ಥರ ಡ್ರೆಸ್ ಹಾಕ್ತೆ. ಇಲ್ಲಿ ಅಕ್ಕ ಅವರು ಗಮನಿಸಿರ್ಬೋದು ನೀವು, ಅಲ್ಲಿ ಅಕ್ಕ ಅವರು ಸೇಮ್ ನಾವು ಹೋಗಿರೋ ಟೈಮ್ಗೆ ನಾವಂದರೆ 6:15 ಅಷ್ಟೊತ್ತಿಗೆ ಹೋದ್ವಿ ಅನಿಸುತ್ತೆ ದೇವಸ್ಥಾನದಲ್ಲಿ. 6:15 ಆಗಿತ್ತು ಅನಿಸುತ್ತೆ ಬೆಳಗ್ಗೆ. ಅಷ್ಟೊತ್ತಿಗೆ ಅಕ್ಕ ಅವರು ಬಂದಿದ್ದು. ಅವರು ಹೇಳಿದ್ರು ನಾವೊಂದು 6 ಗಂಟೆ ಮೇಲೆ ಹೋಗ್ತೀವಿ ಅಕ್ಕ ಪೂಜೆಗೆ ಅಂತ ಹೇಳಿದರೆ, ಅವರನ್ನು ಸೇಮ್ ಅದೇ ಟೈಮ್ಗೆ ಬಂದು ಅವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಅಂದರೆ ಈ ಡ್ರೆಸ್ ಬಂದುಬಿಟ್ಟು ಮಕ್ಕಳಿಗೆ 3 ಜನಕ್ಕೂ ಸುಕ್ಷ, ಹಿತೈಷಿ, ಚೇತನ 3 ಜನಕ್ಕೂ ನಾವು ಒಂದು 3 ಇಯರ್ಸ್ ಬ್ಯಾಕು ಯುಗಾದಿ ಹಬ್ಬಕ್ಕೆ ಒಂದೇ ಥರ ಡ್ರೆಸ್ ತೊಗೊಂಬಂದಿದ್ವಿ 3 ಜನಕ್ಕೆ. ಮತ್ತು ಗಂಡು ಮಕ್ಳಿಗೆ ಇಬ್ಬರಿಗೂ ಪಂಚೆ ಮತ್ತು ಶರ್ಟ್ ತಂದಿದ್ವಿ. ಅವರಿಬ್ಬರಿಗೂ ಒಂದೇ ಕಲರು, ಇವ್ರು 3 ಜನಕ್ಕೂ ಒಂದೇ ಕಲರ್ ಈ ಥರ ತಂದಿದ್ವಿ ಒಂದು 3 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ಆ ಡ್ರೆಸ್ ಸ್ವಲ್ಪ ಸುಕ್ಷಂಗೆ ಸ್ವಲ್ಪ ದೊಡ್ಡ ಸೈಜ್ ಸಿಕ್ಕಿತ್ತು, ಅವಾಗ ಚಿಕ್ಕ ಸೈಜ್ ಸಿಕ್ಕಿರಲಿಲ್ಲ. ಹಂಗಾಗ್ಬಿಟ್ಟು ಜಾಸ್ತಿ ಹಾಕ್ತಿರ್ಲಿಲ್ಲ ನಾನು. ಈಗ ಕರೆಕ್ಟಾಗಿ ಆಗುತ್ತೆ. ಇದಕ್ಕೆ ದುಪ್ಪಟ್ಟ ಕೂಡ ಇದೆ, ತುಂಬ ಚೆನ್ನಾಗಿರೋದು. ಬಟ್ ಆದರೂ ಹಾಕಲ್ಲ ಮಕ್ಕಳು. ಇನ್ನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಮನೆಗೆ ಬಂದು ಇನ್ನು ಹಾಗೇನೇ ಅಂದರೆ ನಾಗರಕಲ್ಗೆ ಪೂಜೆ ಆದಮೇಲೆ ಇನ್ನು ಹುತ್ತಕ್ಕೆ ಕೂಡ ಪೂಜೆ ಮಾಡ್ತೀವಿ. ಇದು ನಮ್ಮ ತೋಟದಲ್ಲಿರ್ತಕ್ಕಂಥ ಹುತ್ತ. ಅಂದರೆ ಇಲ್ಲಿ ಹುತ್ತಕ್ಕೆ ಅಂದರೆ ನಾವು ಸೊಸೆದಿರು ಮಾಡ್ಬೋದು, ತೊಂದರೆ ಇಲ್ಲ. ಸೊಸೆದಿರು ಮಾಡ್ಬೋದು, ಹೆಣ್ಮಕ್ಳು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಹಾಗಾಗಿ ಇಲ್ಲಿ ನಾನೇ ಪೂಜೆ ಮಾಡ್ತಾಯಿದ್ದೀನಿ. ಅಂದರೆ ಅಲ್ಲಿ ನಾಗರಕಲ್ಗೆ ಪೂಜೆ ಮಾಡಿಕೊಂಡು
ಮನೆಗೆ ಬಂದು ಆಮೇಲೆ ಅದು ಇದೆಲ್ಲ ನಾವಿನ್ನು ಹುತ್ತಕ್ಕೆ ಬೇಕಾಗಿರ್ತಕ್ಕಂಥದ್ದು ಮುಂಚೆನೇ ತಟ್ಟೆಗೆಲ್ಲ ಜೋಡಿಸಿದ್ವಿ. ಆ ತಟ್ಟೆನ ಮನೇಲಿ ಇಟ್ಬಿಟ್ಟು ಮತ್ತು ಈ ತಟ್ಟೆನ ತೊಗೊಂಡು ನಾವು ಇದು ಹೊಲ್ದ ಹತ್ರ ಹೋಗಿದ್ದು. ಎಲ್ಲ ಸ್ವಲ್ಪ ದೂರ ಇರೋದ್ರಿಂದ ಇನ್ನು ನಮ್ಮ ಮನೆಯವರನ್ನೇ ಕರ್ಕೊಂಡು ಹೋಗಿದ್ರು ಕಾರಲ್ಲೇನೆ. ಹಾಗಾಗಿ ನಾವು ಅಷ್ಟು ಜನ ಮಕ್ಕಳು ನಾವು ಎಲ್ಲರೂ ಹೋಗಿದ್ವಿ. ಹೋಗ್ಬಿಟ್ಟು ಇನ್ನು ಇಲ್ಲಿ ಕೂಡ ಹುತ್ತಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ರಾಗಿ ಚೆಲ್ಲಿರ್ತಕ್ಕಂಥದ್ದು ನಾನು ತೋರಿಸಿದ್ದೀನಲ್ವ ಒಂದು ವಿಡಿಯೋದಲ್ಲಿ. ಆ ವಿಡಿಯೋದಲ್ಲಿ ಹುತ್ತ ಕೂಡ ಕಾಣುತ್ತೆ, ಮೇ ಬಿ ನೀವು ಅಬ್ಸರ್ವ್ ಮಾಡಿದರೆ. ಬಟ್ ಅದು ಯಾವ ಥರ ಕಾಣುತ್ತೆ ಅಂದರೆ ಸ್ವಲ್ಪ ಅಷ್ಟು ನೀಟಾಗಿ ನಾನು ಕ್ಯಾಪ್ಚರ್ ಮಾಡಿ ತೋರಿಸಿಲ್ಲ. ಇನ್ನು ಇಲ್ಲೂ ಕೂಡ ನಾವೆಲ್ಲ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ಊದು ಕಡ್ಡಿ ಆಡಿಸೋದಕ್ಕಂತೂ ನಿಜವಾಗ್ಲೂ ಒಳ್ಳೆ ಸಾಹಸ ಮಾಡ್ದಂಗೆ ಆಯಿತು. ಯಾಕೆ ಅಂದರೆ ತುಂಬ ಗಾಳಿ ಇದೆ, ಸೊ ಹಂಗಾಗಿ ಅಷ್ಟು ಬೇಗ ಹತ್ಕೊಳ್ಳೇ ಇಲ್ಲ. ಹಂಗೋ ಹಿಂಗೋ ಮಾಡಿ ಏನೇನೋ ಸಾಹಸ ಮಾಡಿ ಊದು ಕಡ್ಡಿನ ಇನ್ನು ಹಚ್ಚಿ ಮತ್ತು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಮಕ್ಕಳು. ಅಂದರೆ ಸುಕ್ಷ ಆ್ಯಕ್ಚುಲಿ ನಾನು ಸುಕ್ಷಾನು ಅಮ್ಮ ನಾನೇ ಮಾಡ್ತೀನಿ ಅಂತ ಅಂದ್ಲು. ಬಟ್ ಆದರೂ ಕೂಡ ಫಸ್ಟು ನಾವು ಎಲ್ಲ ಅಲ್ಲಿ ರೆಡಿ ಮಾಡಿಕೊಟ್ಬಿಟ್ಟು ಆಮೇಲೆ ಮಕ್ಳ ಕೈಲೇ ಕೊಟ್ವಿ. ಇಲ್ಲಿ ಇನ್ನೂ ಚಿಕ್ಕ ಮಕ್ಕಳು ಕ್ಯಾಮ್ರಾ ಅಂದರೆ ವಿಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಂಬ ಆ ಕಡೆ ಈ ಕಡೆ ಈ ಥರ ಅಲ್ಗಾಡಿಸಿದ್ದಾರೆ. ಬಟ್ ಅದು ತೊಂದರೆ ಇಲ್ಲ ಅಂದ್ಬಿಟ್ಟು ಅದನ್ನೇ ಸ್ವಲ್ಪ ನಾನು ಆ್ಯಡ್ ಮಾಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ಇನ್ನು ಹಾಲು ಕೂಡ ಹಾಕ್ತಕ್ಕಂಥದ್ದು ಹುತ್ತಕ್ಕೆ. ಅಂದರೆ ಎಲ್ಲ ನಾವು ಪ್ರತಿ ವರ್ಷವೂ ಮಕ್ಳ ಕೈಲಿ ಹಾಲು ಹಾಕ್ಸ್ತೀವಿ, ವರ್ಷಕ್ಕೊಂದೇ ಸರಿ ಅಲ್ವಾ. ಹಾಗಾಗ್ಬಿಟ್ಟು ಇನ್ನು ಈ ಟೈಮ್ ನಾಗರ ಪಂಚಮಿ ಏನು ಬರುತ್ತೆ ಆ ಟೈಮಲ್ಲಿ ಕೂಡ ಹಾಕ್ತೀವಿ. ಬಟ್ ಆವಾಗ ಮಕ್ಳಿಗೆ ಸ್ಕೂಲ್ ರಜಾ ಇದ್ದರೂ ಆಯಿತು, ರಜಾ ಇಲ್ಲ ಅಂದರೂ ಆಯಿತು ಅಂದ್ಬಿಟ್ಟು ಈ ಟೈಮಲ್ಲಿ ಮಾತ್ರ ನಾವು ಮಕ್ಳು ಮಲಗಿದ್ರು ಕೂಡ ಎಬ್ಬರಿಸ್ಬಿಟ್ಟು ಕರ್ಕೊಂಡ್ಬಂದು ಹಾಲು ಹಾಕ್ಸ್ತೀವಿ. ಅದು ಬಂದಂದರೆ ಆ ಮಕ್ಕಳು ಇವಾಗಿಂದ ಅದನ್ನೆಲ್ಲ ಟ್ರೆಡಿಷನ್ ಅಂತ ಅನ್ಬೋದು, ಇಲ್ಲ ನಮ್ಮ ಹಬ್ಬಗಳೆಲ್ಲ ಕಲಿಬೇಕು ಅನ್ನೋ ಒಂದು ಕಾರಣಕ್ಕೆ. ಇನ್ನು ಪೂಜೆ ಎಲ್ಲ ಮುಗಿದ ಮೇಲೆ ಇನ್ನು ಹೂವು ಕೂಡ ಕಟ್ಕೊಳ್ತೀವಿ. ಅಂದರೆ ನಾವು ನಾಗರ ಕಲ್ಲ ಹತ್ರ ಹೂವು ಕಟ್ಕೊಂಡಿರಲಿಲ್ಲ, ಅಲ್ಲೂ ಕೂಡ ಕಟ್ಕೋಬೋದು, ಬಟ್ ಕಟ್ಟಿರಲಿಲ್ಲ. ಇಲ್ಲಿ ಹೂವು ಎಲ್ಲ ಕಟ್ಕೊಂಡು ಇನ್ನು ಮನೆಗೆ ಬಂದ್ಬಿಟ್ಟು ಇನ್ನು ಮತ್ತೆ ಹಾಗೇನೇ ಅಂದರೆ ಬೆಳಗ್ಗೆ ಊಟಕ್ಕೆ ಅಂದ್ಬಿಟ್ಟು ರೆಡಿ ಮಾಡಬೇಕಲ್ವಾ. ಮೇಯ್ನ್ ಗಣೇಶ ಹಬ್ಬ ಅಂತಂದರೆ ಕಡುಬುನೇ ಅಲ್ವಾ ಮಾಡಬೇಕಾಗಿರೋದು. ಸೊ ಹಂಗಾಗ್ಬಿಟ್ಟು ನಾನು ನೆನ್ನೆ ಅಂದರೆ ಗೌರಿ ಹಬ್ಬದ ದಿನ ನಾನು ನೆನ್ನೆ ಒಂದು ವ್ಲಾಗ್ ಹಾಕಿದ್ನಲ್ವ, ಆ ವ್ಲಾಗಲ್ಲಿ ತೋರಿಸಿದ್ದೆ ನಾನು. ಅಂದರೆ ಕಡುಬಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ, ಅದು ಪುಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ವ. ಇನ್ನು ಇಲ್ಲಿ ಮುದ್ದೆ ಕೂಡ ಅಂದರೆ ಅಕ್ಕಿ ಹಿಟ್ಟದ್ದು ಮುದ್ದೆ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ತುಂಬ ಇಷ್ಟ ಕೂಡ ಈ ಕಡುಬು, ತಿನ್ನೋದಕ್ಕೂ ಇಷ್ಟ, ಹಾಗೆ ಮಾಡೋದಕ್ಕೂ ಕೂಡ ಇಷ್ಟ. ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೆಯವ್ರು ಕೂಡ ತುಂಬಾ ಇಷ್ಟ. ಇನ್ನು ಮಕ್ಕಳಂದರೆ ಅಷ್ಟು 1-2 ಇಷ್ಟೇ ತಿಂತಾರೆ, ಇನ್ನು ಅವ್ರೇನು ಅಷ್ಟೊಂದು ಇಷ್ಟಪಡಲ್ಲ. ಬಟ್ ನನಗೂ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಇನ್ನು ಚಿಂಟುನೂ ಅಷ್ಟೇ, ನಾವು 1-2 ತಿಂತಾನೆ ಅಷ್ಟೇ. ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ಕಡುಬು ಮಾಡ್ತಾಯಿದ್ರೆ. ಅಂದರೆ ಎಲ್ಲೂ ಹೊಡ್ಕೊಳ್ದಿರಾ ತುಂಬ ನೀಟಾಗಿ ಬಂತು. ತುಂಬ ಬೇಗ ಕೂಡ ಮಾಡಿದೆ ನಾನು. ಅಂದರೆ ಜಾಸ್ತಿ ಏನು ಮಾಡ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟು ಮಾತ್ರ ಪೂಜೆಗೂ ಮತ್ತು ಇವಾಗ ಊಟ ಮಾಡೋದಕ್ಕೂ ಅಷ್ಟು ಮಾತ್ರ ಸಾಕು ಅಂತ ಹೇಳ್ಬಿಟ್ಟು ಆಮೇಲೆ ಮಧ್ಯಾಹ್ನ ಹಂಗೆ ಮತ್ತೊಂದು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಇಷ್ಟನ್ನು ಮಾಡಿಕೊಂಡೆ. ಇದು ಕಡಲೆ ಬೀಜ ಮತ್ತು ಕಡಲೆ ಹಾಗೆ ಎಳ್ಳು ಇದು ಹಾಕ್ಬಿಟ್ಟು ಮಾಡಿರ್ತಕ್ಕಂಥದ್ದು. ಅಮ್ಮ ಮಾಡ್ತಾಯಿದ್ರು ಮುಂಚೆ. ಅಮ್ಮನ ಕಡೆಯಿಂದ ನಾನು ಕಲ್ತಿದ್ದು ಈ ಥರ ಮಾಡೋದು, ಇಲ್ಲಾಂದರೆ ನಂಗೆ ನಿಜವಾಗ್ಲೂ ಬರ್ತಿರ್ಲಿಲ್ಲ. ಅಕ್ಕ ಅದನ್ನೇ ಹೇಳ್ತಾಯಿದ್ರು, ನನಗೂ ಕೂಡ ಇಷ್ಟು ನೀಟಾಗಿ ಮಾಡೋಕ್ಕೆ ಬರಲ್ಲ, ನೀನು ಚೆನ್ನಾಗಿ ಮಾಡಿದ್ಯಾ ಅಂತ. ಏನೋ ಕಲ್ತ್ಕೊಂಡಿದ್ದೀನಿ. ಇನ್ನು ಹಾಗೆ ಇನ್ನೂ ಒಂದು ಮುದ್ದೆ ಇದೆ ಅಷ್ಟೇ. ಅಂದರೆ ಚಿಕ್ಕದಾಗಿ 2 ಮುದ್ದೆ ಮಾಡಿದ್ದೆ, ಸ್ವಲ್ಪನೇ ಆಗೋದು, ಅದರಲ್ಲೇನು ಜಾಸ್ತಿ ಆಗೋಲ್ಲ. ಆ ಮುದ್ದೆ ಕೂಡ ಇನ್ನೂ ಇದೆ. ಹಾಗೇನೇ ಊಟಕ್ಕೆ ಅಂದ್ಬಿಟ್ಟು ಇನ್ನು ಕಾಳದ್ದು ಗೊಜ್ಜು ಕೂಡ ಮಾಡಿದ್ದೆ, ಅಂದರೆ ಕುರ್ಮಾ ಮಾಡಿ. ಆಮೇಲೆ ಆನಿಯನ್ ಪಕೋಡಿನೂ ಮತ್ತು ಹಾಗೆ ಹೀರೆಕಾಯಿದು ಕೂಡ ಹಾಕಿ ಬೋಂಡ ಊಟ ಮಾಡಿದ್ವಿ. ಊಟ ಮಾಡಿಬಿಟ್ಟು ಆಮೇಲೆ ಇನ್ನು ಗಣೇಶನಿಗೆ ಇಲ್ಲಿ ಮಕ್ಕಳು ಅವರೇನೇ ಗಣೇಶನ ಮಾಡ್ಕೊಂಡಿದ್ರು ಮನೆ ಹತ್ರನೇ. ಅದು ಒಂದು ನಾನು ಆದರೆ ಇಲ್ಲಿ ಸೈಡಲ್ಲೇ ಆ್ಯಡ್ ಮಾಡಿರ್ತೀನಿ ಅವರು ಗಣೇಶನ ಮಾಡಿರ್ತಕ್ಕಂಥದ್ದು ವಿಡಿಯೋ ಕೂಡ. ಗಣೇಶನ ಮಾಡಿದ ದಿನ ಅವತ್ತು ಅವಳು ಸುಕ್ಷ ತುಂಬಾ ಬಿಸಿಲಲ್ಲಿದ್ಲು. ಹಾಗಾಗಿ ಆವತ್ತು ಅವಳಿಗೆ ತುಂಬ ಹುಷಾರಿಲ್ಲದೆ ಆಗಿಬಿಡ್ತು, ಜ್ವರ ಈ ಥರ ಎಲ್ಲ ಆಯಿತು. ಅಂದರೆ ಬಿಸಿಲು ಅವಳಿಗೆ ಅಷ್ಟೊಂದು ಆಗಿ ಬರಲ್ಲ, ಬಿಸಿಲಿಗೆ ಹೋಗಿದ್ದಾಳೆ ಅವಳು, ಬಿಸಿಲಲ್ಲಿದ್ದಾಳೆ ಅಂತಂದರೆ ಅವಳಿಗೆ ಹುಷಾರಿಲ್ಲದೆ ಆಗುತ್ತೆ ಆ ಥರ. ಸೊ ಆವತ್ತಿನ ಅದೇ ಗಣೇಶನಿಗೆ ಅವರೆಲ್ಲ ಪೂಜೆ ಕೂಡ, ಅಂದರೆ ಯಾವ ಮಕ್ಕಳೇನೋ ಸಿಂಪಲಾಗಿ ಸುಮ್ಮನೆ ಪೂಜೆ ಮಾಡಿಕೊಂಡ್ರು. ಆವತ್ತು ಸಂಜೆ ಇನ್ನು ಗಣೇಶನ ನೀರಲ್ಲಿ ಬಿಡಬೇಕಲ್ವ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಮಕ್ಕಳಿಗೆ ಶಾಲೆ ಅಂದರೆ ಈ ಥರ ಆರೆಂಜ್ ಕಲರು ಇದೆಲ್ಲ ಟವಲ್ ಇದ್ದರೆ ಅದರಲ್ಲಿ ಮಕ್ಳಿಗೆ ಎಲ್ಲರಿಗೂ ನಮ್ಮ ಮನೆಯವರು ಈ ಥರ ಪೇಟ ಸುತ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಪೇಟ ಸುತ್ತಿ, ಹಾಗೆ ಇನ್ನು ಚಿಂಟು ಬಂದುಬಿಟ್ಟು ಇಲ್ಲಿ ಒಂದು ನಾಮ್ ಥರ ಇಡ್ತಾ ಇದ್ದಾನೆ ಬೊಟ್ಟಲ್ಲಿ ಕುಂಕುಮದಲ್ಲಿ. ತುಂಬ ಚೆನ್ನಾಗಿ, ಅಂದರೆ ಮಳೆ ಅಂತೂ ತುಂಬಾ ಮಳೆ ಬರ್ತಾನೇ ಇದೆ ಸಂಜೆ ಟೈಮು. ಆದರೂ ಕೂಡ ಅದೇ ಇದರಲ್ಲಿ ಮಕ್ಕಳು ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಅಂದ್ಬಿಟ್ಟು ಫುಲ್ಲು ಡೋಲು ಮನೇಲಿರ್ತಕ್ಕಂಥ ಪೀಪಿ ರೆಡಿ ಮಾಡ್ತಾ, ಅಂದರೆ ಅವರೊಂದು ಕೆಲಸದಲ್ಲಿ ಅವರು ಬ್ಯುಸಿ ಆಗಿದ್ದಾರೆ.
ಇನ್ನು ಫೈನಲಿ ಗಣೇಶನ್ನ ಎಲ್ಲ ಅಂದರೆ ಸುಮ್ಮನೆ ಅವು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆಮೇಲೆ ಮಳೆ ಬರ್ತಾನೇ ಇತ್ತು, ನೈಟ್ ಆಗೋಗಿತ್ತು, ಮಳೆ ಬರ್ತಾನೇ ಇತ್ತು. ನಮ್ಮ ಮನೆ ಹತ್ರ ಇರ್ತಕ್ಕಂಥ ಒಂದು ತೊಟ್ಟಿ, ಚಿಕ್ಕದೊಂದು ತೊಟ್ಟಿ ಇದೆ. ಆ ತೊಟ್ಟಿಯಲ್ಲೇ ಗಣೇಶನ ಕೂಡ ನಿಮಜ್ಜನೆ ಮಾಡಿದ್ರು, ಅಂದರೆ ಗಣೇಶನ ಕೂಡ ವಿಸರ್ಜನೆ ಮಾಡಿದ್ರು. ಗಣಪತಿ ನಿಜವಾಗ್ಲೂ ತುಂಬ ಒಳ್ಳೆ ಆರೋಗ್ಯ ಕೊಡಲಿ, ಎಲ್ಲರಿಗೂ ಒಳ್ಳೆ ಆಯುಷ್ ಕೊಡಲಿ, ಒಳ್ಳೆ ಸಂತೋಷ ಸುಖ ಎಲ್ಲನೂ ಕೊಟ್ಟು ಕಾಪಾಡಲಿ ಎಲ್ಲರಿಗೂ, ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ